ಭಕ್ತರಿಗೆ ಗೋಮೂತ್ರವೇ ಸಾಕು, ಗುರುಗಳಿಗೆ ಹೈಟೆಕ್ ಚಿಕಿತ್ಸೆಯೇ ಬೇಕು. 2 दिन पहले मैं यहाँ आया था और इन्होंने मेरा ब्लड सैंपल लिया और ब्लड लेने के बाद कुछ चीज़ें कमी थी तो वो ये देना चाह रही हैं. ಧಾರ್ಮಿಕ ಪ್ರವಚನಗಳ ಮೂಲಕ ದೇಶಾದ್ಯಂತ ಖ್ಯಾತಿಯ ಉತ್ತುಂಗದಲ್ಲಿರುವ ಉತ್ತರ ಪ್ರದೇಶದ ವೃಂದಾವನ ಮಠದ ಅನಿರುದ್ಧಾಚಾರ್ಯರು ಇದೀಗ ಭಾರೀ ಚರ್ಚೆಯ ಕೇಂದ್ರವಾಗಿದ್ದಾರೆ. ಅನಿರುದ್ಧಾಚಾರ್ಯರು ಶಿಕಾಗೋದ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳುತ್ತಿರುವ ಚಿತ್ರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು, ಇದೀಗ ಆ ಚಿತ್ರ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಸರ್ವ ರೋಗಗಳಿಗೂ ಗೋಮೂತ್ರವೇ ಮದ್ದು ಎಂಬ ಆಚಾರ್ಯರ ಸಂದೇಶ ಪಾಲಿಸುತ್ತಿರುವ ಭಕ್ತಗಣ ಇಂಗು ತಿಂದ ಮಂಗನಂತಾಗಿದೆ. ಮನುಷ್ಯನ ಎಲ್ಲಾ ರೋಗಗಳಿಗೆ ಗೋಮೂತ್ರ ಸೇರಿದಂತೆ ಪರ್ಯಾಯ ಚಿಕಿತ್ಸೆಗಳ ಕುರಿತು ಪ್ರತಿಪಾದಿಸುವ ಅನಿರುದ್ಧಾಚಾರ್ಯರು ತಮ್ಮ ಆರೋಗ್ಯದ ಸಂಬಂಧವಾಗಿ ಅಮೆರಿಕದ ಆಸ್ಪತ್ರೆಯಲ್ಲಿ ಆಧುನಿಕ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ತಿರೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲಿ ಪ್ರಶ್ನೆ ಅವರ ವೈಯಕ್ತಿಕ ಚಿಕಿತ್ಸೆಯ ಬಗ್ಗೆ ಅಲ್ಲ, ಅನಾರೋಗ್ಯವಾದಾಗ ಯಾರಿಗೆ ಯಾವ ವೈದ್ಯಕೀಯ ಪದ್ಧತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ಪ್ರತಿಯೊಬ್ಬರ ವೈಯಕ್ತಿಕ ವಿಚಾರ. ಪ್ರಶ್ನೆ ಇರುವುದು ತಾರತಮ್ಯದ ಮಾನದಂಡದ ಬಗ್ಗೆ. ಒಂದು ಕಡೆ ಆಧುನಿಕ ವೈದ್ಯಕೀಯದ ಬದಲು ಗೋಮೂತ್ರ ಸೇರಿದಂತೆ ಪರ್ಯಾಯ ಮಾರ್ಗಗಳನ್ನು ಅನುಸರಿಸುವಂತೆ ಭಕ್ತರಿಗೆ ಸಂದೇಶ ನೀಡುವುದು, ಮತ್ತೊಂದು ಕಡೆ ತಮ್ಮ ಆರೋಗ್ಯದ ವಿಚಾರ ಬಂದಾಗ ಅಮೆರಿಕದಂತಹ ಅತ್ಯಾಧುನಿಕ ಆಸ್ಪತ್ರೆಯಲ್ಲಿ ಆಧುನಿಕ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳುವುದು. ಈ ಎರಡರ ನಡುವೆ ಕಾಣಿಸುವ ವ್ಯತ್ಯಾಸವೇ ಈಗ ಚರ್ಚೆಯ ವಿಷಯವಾಗಿದೆ. मैं अमेरिका आया तो ये बहन हमारी गुजरात से हैं, तो उन्होंने कहा ये इनका खुद का क्लिनिक है, हॉस्पिटल है यहाँ शिकागो में. इन्होंने कहा कि आइए मैं आपका ब्लड 2 दिन पहले मैं यहाँ आया था और इन्होंने मेरा ब्लड सैंपल लिया. साइंस के पास कोई जवाब नहीं है बेटा, मैं कुछ सवाल दाग दूंगा साइंस को, साइंस चुप हो जाएगा. गाय ऑक्सीजन लेती है और ऑक्सीजन ही छोड़ती है. आपने कभी गाय के गोबर से अपने मुंह को धुला? केमिकल युक्त फेस वॉश आप यूज करते हैं, लेकिन शुद्ध गाय का गोबर, इस गोबर से नहाने से चमड़ी का कोई भी रोग हो. ಲಕ್ಷಾಂತರ ಜನರು ಕೇಳುವ ಪ್ರವಚನಕಾರರ ಮಾತು ಕೇವಲ ವೈಯಕ್ತಿಕ ಅಭಿಪ್ರಾಯವಾಗಿ ಉಳಿಯೋದಿಲ್ಲ. ಅವರ ಮಾತುಗಳನ್ನ ನಂಬಿ ಕೆಲವರು ವೈದ್ಯರನ್ನ ಸಂಪರ್ಕಿಸೋದನ್ನ ವಿಳಂಬಿಸಬಹುದು, ಅಗತ್ಯ ಚಿಕಿತ್ಸೆಯನ್ನ ಕಡೆಗಣಿಸಬಹುದು, ಅಥವಾ ವೈಜ್ಞಾನಿಕವಾಗಿ ಸಾಬೀತಾಗದ ವಿಧಾನಗಳನ್ನೇ ಚಿಕಿತ್ಸೆಯ ಪರ್ಯಾಯವೆಂದು ಭಾವಿಸಬಹುದು. ಹೀಗಾಗಿ ಆರೋಗ್ಯದ ಬಗ್ಗೆ ಮಾತನಾಡುವಾಗ ಸ್ವಾಮೀಜಿ ಹೆಚ್ಚು ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗತ್ತೆ. ನಾನು ಸ್ವಾಮೀಜಿ, ನಾನು ಹೇಳುವುದೆಲ್ಲ ಸತ್ಯ ಎಂದು ಜನರಿಗೆ ಸುಳ್ಳು ಸುಳ್ಳು ಪುಂಗಬಾರದು. ತಮಗೆ ಒಂದು ಮಾನದಂಡ, ಜನಸಾಮಾನ್ಯರಿಗೆ ಮತ್ತೊಂದು ಮಾನದಂಡ ಇರಬಾರದು ಎಂಬುದು ಇಲ್ಲಿನ ಮೂಲ ಪ್ರಶ್ನೆ. ಆಧ್ಯಾತ್ಮಿಕತೆಯು ತನ್ನದೇ ಆದ ಸ್ಥಾನ ಹೊಂದಿದೆ, ಆದರೆ ರೋಗದ ವಿಚಾರದಲ್ಲಿ ವೈಜ್ಞಾನಿಕ ಚಿಕಿತ್ಸೆಗೆ ಪರ್ಯಾಯವಾಗಿ ನಂಬಿಕೆಯನ್ನ ಮುಂದಿಡುವಾಗ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ಜನರ ಮೇಲೆ ಪ್ರಭಾವ ಹೊಂದಿರುವವರು ಹೇಳುವ ಪ್ರತಿಯೊಂದು ಆರೋಗ್ಯ ಸಲಹೆಯು ಅವರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಅನಿರುದ್ಧಾಚಾರ್ಯರ ಶಿಕಾಗೋ ಆಸ್ಪತ್ರೆಯ ಚಿತ್ರವನ್ನ ಕೇವಲ ವೈಯಕ್ತಿಕ ವಿಚಾರವೆಂದು ನೋಡಬೇಕೋ, ಅಥವಾ ಅವರು ಈ ಹಿಂದೆ ನೀಡಿರುವ ಆರೋಗ್ಯ ಸಂಬಂಧಿತ ಸಂದೇಶಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಚರ್ಚೆಗೆ ಅರ್ಹವಾದ ವಿಷಯವೆಂದು ನೋಡಬೇಕು ಎಂಬುದು ಈಗ ಅವರ ಮುಂದಿರುವ ಪ್ರಶ್ನೆ. ಕೊನೆಗೆ ಕೇಳಬೇಕಿರುವ ಪ್ರಶ್ನೆ ಒಂದೇ: ನಿಮ್ಮ ಆರೋಗ್ಯಕ್ಕೆ ನೀವು ನಂಬಿರುವ ವೈದ್ಯಕೀಯ ಮಾನದಂಡವೇ ನಿಮ್ಮ ಭಕ್ತರ ಆರೋಗ್ಯಕ್ಕೂ ಸೂಕ್ತವಲ್ಲವೇ? ನಿಮಗೊಂದು ಚಿಕಿತ್ಸೆ, ಭಕ್ತರಿಗೆ ಮತ್ತೊಂದು ಚಿಕಿತ್ಸೆ ಎಂಬ ತಾರತಮ್ಯ ಏಕೆ? ಸಾರ್ವಜನಿಕವಾಗಿ ಆರೋಗ್ಯದ ಬಗ್ಗೆ ಮಾತನಾಡುವವರಿಗೆ ಕನಿಷ್ಠ ಇಷ್ಟಾದರೂ ಸ್ಪಷ್ಟತೆ ಇರಬೇಕು. ತಮಗೆ ಅನ್ವಯಿಸುವ ವೈಜ್ಞಾನಿಕ ಮಾನದಂಡವೇ ತಮ್ಮನ್ನು ನಂಬುವ ಜನರಿಗೂ ಅನ್ವಯಿಸಬೇಕು.